Yes. Hello, dear student. I'm Pooja. Welcome to Commerce Mind YouTube channel. Yes, ಇವತ್ತಿನ ಕ್ಲಾಸಲ್ಲಿ ನಾವು ಸೊ ಎಸ್ ಇವತ್ತಿನ ಕ್ಲಾಸಲ್ಲಿ ನಾವು ನಿಮ್ಗೆ ಸಿಲೆಬಸ್ ಅಲ್ಲಿ ಇದೆ ನೆಟ್ ಮತ್ತೆ ಕೆಸೆಟ್ ಸಿಲೆಬಸ್ ಅಲ್ಲಿ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಕ್ಲಿಯರ್. ಸೊ ಆ ಬಿಸ್ನೆಸ್ ಎಕನಾಮಿಕ್ಸ್ ಅಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಸಾಕಷ್ಟು ಬಾರಿ ಕ್ವಶನ್ ಅನ್ನು ಕೇಳಿದ್ದಾರೆ. ಸೊ ಆ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಸೊ ಅದ್ಯಾವ್ದಂದ್ರೆ ಚೇಂಜ್ ಇನ್ ಡಿಮಾಂಡ್ ಕರ್ವ್. ಓಕೆ, ಸೊ ಇನ್ಕ್ರೀಸ್ ಯಾವ ತರ ಆಗುತ್ತೆ ಅಂಡ್ ಡಿಕ್ರೀಸ್ ಯಾವ ತರ ಆಗುತ್ತೆ, ಕರ್ವ್ ಯಾವ ತರ ಶೋ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕ್ಲಿಯರ್. ಸೊ ಚೇಂಜ್ ಇನ್ ಡಿಮಾಂಡ್ ಕರ್ವ್ ಮೀನ್ಸ್ a change in demand curve means a shift of the entire demand curve either to the right. Okay, so right means either here, so or to be left, so like either. ಓಕೆ, ಸೊ ರೈಟ್ ಅಥವಾ ಲೆಫ್ಟ್ ಆಗಿ ಡಿಮ್ಯಾಂಡ್ ಕರ್ವ್ ಮೂವ್ ಆಗುವಂಥದ್ದು ಡ್ಯೂ ಟು ಫ್ಯಾಕ್ಟರ್ ಅದರ್ ದ್ಯಾನ್ ಪ್ರೈಸ್. ಈ ಪಾಯಿಂಟ್ ಅನ್ನ ನೀವು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಓಕೆ, ಅದರ್ ದ್ಯಾನ್ ಪ್ರೈಸ್, ಪ್ರೈಸ್ ಅನ್ನ ಬಿಟ್ಟು. ಓಕೆ, ಅದರ್ ದ್ಯಾನ್ ಪ್ರೈಸ್ ಆಫ್ ದ ಕಮಾಡಿಟಿ ಅಂತಂದ್ರೆ ಅರ್ಥ ಏನು? ಪ್ರೈಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಕ್ಲಿಯರ್? ಸೊ ಪ್ರೈಸ್ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ, ಅದು ಯಾವುದೇ ಚೇಂಜಸ್ ಆಗಲ್ಲ. ಸೊ ಈಗ ಪ್ರೈಸ್ 20 ರುಪೀಸ್ ಅಂದ್ರೆ ಅದು 20 ರುಪೀಸ್ನೇ ಇರುತ್ತೆ. ಡಿಮ್ಯಾಂಡ್ ಏನಾಗ್ತಾ ಇರುತ್ತೆ? ಡಿಮ್ಯಾಂಡ್ ಚೇಂಜ್ ಆಗ್ತಾ ಇರುತ್ತೆ. ಮ್ಯಾಮ್, ಪ್ರೈಸ್ ಜಾಸ್ತಿ ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಸಾರಿ ಕಡಿಮೆ ಆಗುತ್ತೆ. ಪ್ರೈಸ್ ಕಡಿಮೆ ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆಕ್ಚುಲಿ ಲಾ ಆಫ್ ಡಿಮ್ಯಾಂಡ್ ಇದೇ ತರ ಅಲ್ವಾ ಮ್ಯಾಮ್ ಹೇಳೋದು ಅಂತ ನೀವು ಕೇಳ್ಬೋದು. ಬಟ್ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಚೇಂಜ್ ಇನ್ ಡಿಮ್ಯಾಂಡ್ ಕರ್ವ್ ಅಲ್ಲಿ ಪ್ರೈಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಡಿಮ್ಯಾಂಡ್ ಮಾತ್ರ ಫ್ಲಕ್ಚುಯೇಟ್ ಆಗುತ್ತೆ, ಅಂದ್ರೆ ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ ಅಥವಾ ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ. ಯಾಕೆ ಹಿಂಗಾಗುತ್ತೆ ಅಂತಂದ್ರೆ ಪ್ರೈಸ್ ನ ಬಿಟ್ಟು ಬೇರೆ ಫ್ಯಾಕ್ಟರ್ಸ್ ಗಳು ಲೈಕ್ ಇನ್ಕಮ್, ಪಾಪ್ಯುಲೇಷನ್, ಸಬ್ಸ್ಟಿಟ್ಯೂಟ್ ಗೂಡ್ಸ್, ಕಾಂಪ್ಲಿಮೆಂಟರಿ ಗೂಡ್ಸ್, ಸೊ ಈ ತರ ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳು ಇಂಪ್ಯಾಕ್ಟ್ ಆಗಿ ಡಿಮ್ಯಾಂಡ್ ರೈಟ್ ವರ್ಡ್ ಶಿಫ್ಟ್ ಮತ್ತೆ ಲೆಫ್ಟ್ ವರ್ಡ್ ಶಿಫ್ಟ್ ಚೇಂಜ್ ಆಗುತ್ತೆ ಕರ್ವು. ಬಟ್ ಪ್ರೈಸ್ ಮಾತ್ರ ಕಾನ್ಸ್ಟೆಂಟ್ ಆಗಿರುತ್ತೆ. ಈ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ನೋಡಿ, ಪ್ರೈಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಬಟ್ ಡಿಮ್ಯಾಂಡ್ ಚೇಂಜಸ್. ಓಕೆ, ಸೊ ದಿಸ್ ಇಸ್ ಬೇಸಿಕ್ ಪಾಯಿಂಟ್. ಇದು ಅರ್ಥ ಆಗಿದೆ ನಿಮ್ಗೆ ಅಂತ ಅನ್ಕೊಂಡಿದ್ದೀನಿ. ಎಸ್, ಚೇಂಜ್ ಇನ್ ಡಿಮ್ಯಾಂಡ್ ಕರ್ವ್ ಅಂದ್ರೆ ಏನು? ಎ ಚೇಂಜ್ ಇನ್ ಡಿಮ್ಯಾಂಡ್ ಕರ್ವ್ ಮೀನ್ಸ್ ಎ ಶಿಫ್ಟ್ ಆಫ್ ದ ಎಂಟೈರ್ ಡಿಮ್ಯಾಂಡ್ ಕರ್ವ್, ಸೊ ಐದರ್ ರೈಟ್ ಆರ್ ಲೆಫ್ಟ್ ಡ್ಯೂ ಟು ವಾಟ್? ಡ್ಯೂ ಟು ದ ಫ್ಯಾಕ್ಟರ್ ಅದರ್ ದನ್ ಪ್ರೈಸ್. ಪ್ರೈಸ್ ಅನ್ನ ಹೊರತುಪಡಿಸಿ, ಪ್ರೈಸ್ ಅನ್ನ ಬಿಟ್ಟು. ಕ್ಲಿಯರ್? ಸೊ ನೋಡಿ, ಇಲ್ಲೂ ಹಾಕಿದೀನಿ. ಸೊ ಪ್ರೈಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಬಟ್ ಡಿಮ್ಯಾಂಡ್ ಚೇಂಜಸ್. ನಿಮ್ಗೆ ಪ್ರೈಸ್ ಮಾತ್ರ ಕಾನ್ಸ್ಟೆಂಟ್ ಆಗಿರುತ್ತೆ, ಡಿಮ್ಯಾಂಡ್ ಮಾತ್ರ ಚೇಂಜಸ್ ಆಗ್ತಾ ಇರುತ್ತೆ. ಎಸ್, ನೆಕ್ಸ್ಟ್ ನೋಡಿ, ಟೈಪ್ಸ್ ಆಫ್ ಅ ಚೇಂಜ್ ಇನ್ ಡಿಮ್ಯಾಂಡ್ ಕರ್ವ್. ಓಕೆ, ಡಿಮ್ಯಾಂಡ್ ಕರ್ವ್ ಈಗ ನಾವು ಚೇಂಜ್ ಇನ್ ಡಿಮ್ಯಾಂಡ್ ಕರ್ವ್ ನೋಡಿದ್ವಿ. ಅದರಲ್ಲಿ ಇರುವಂತಹ ಟೈಪ್ಸ್, ಒಂದು ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಬರುತ್ತೆ ಅಂಡ್ ಇನ್ನೊಂದು ಡಿಕ್ರೀಸ್ ಇನ್ ಡಿಮ್ಯಾಂಡ್ ಬರುತ್ತೆ. ಸೊ ಇನ್ಕ್ರೀಸ್ ಅಂತ ಬಂದಾಗ ನಿಮ್ಗೆ ರೈಟ್ ವರ್ಡ್ ಶಿಫ್ಟ್. ಓಕೆ, ಸೊ ಡಿಕ್ರೀಸ್ ಇನ್ ಡಿಮ್ಯಾಂಡ್ ಅಂತ ಬಂದಾಗ ಲೆಫ್ಟ್ ವರ್ಡ್ ಶಿಫ್ಟ್ ಬರುತ್ತೆ. ಓಕೆ, ಸಿ ವೆನ್ ಮೀನಿಂಗ್ ನೋಡೋಣ. ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್ ಅಂದ್ರೆ ಏನು ಅಂತ. ಸೊ ವೆನ್ ಮೋರ್ ಕ್ವಾಂಟಿಟಿ ಇಸ್ ಡಿಮ್ಯಾಂಡೆಡ್ at the same price, the demand curve shift rightward. Clear? This that is what we can call it as increase in a demand. ಮ್ಯಾಮ್, ಯಾವ ತರ? ಇವಾಗ ಫಾರ್ ಎಕ್ಸಾಂಪಲ್ ಮಿಲ್ಕ್ ಅಂತ ತಗೊಳ್ಳಿ. ಓಕೆ, ಆ ಮಿಲ್ಕ್ ಪ್ರೈಸ್ ನಿಮ್ಗೆ ಸೊ ಪರ್ ಲೀಟರ್ಗೆ 50 ರುಪೀಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ 50 ರುಪೀಸ್ ಮಿಲ್ಕ್ 50 ರುಪೀಸೇ ಇರುತ್ತೆ. ಕ್ಲಿಯರ್? ಅದೇನು ಫ್ಲಕ್ಚುಯೇಟ್ ಆಗಲ್ಲ ಮಿಲ್ಕ್. ಓಕೆ, ಅದ್ ಅಷ್ಟೇ ಇರುತ್ತೆ. ಸೊ ನೀವು ಯಾವ್ದಾದ್ರು ತಗೋಬಹುದು. ಇದಂದ್ರೆ ಯಾವ್ದೋ ಒಂದು ಫ್ರೂಟ್ಸ್ ತಗೊಳ್ಳಿ. ಓಕೆ, ಲೈಕ್ ಆಪಲ್ ತಗೊಳ್ಳಿ. ಓಕೆ, ಸೊ ಆಪಲ್ ಪರ್ ಕೆಜಿಗೆ 150 ರುಪೀಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಅದು 150 ರುಪೀಸೇ ಇರುತ್ತೆ. ಬಟ್ ಈ ಡಿಮ್ಯಾಂಡ್ ಏನಾಗ್ತಾ ಇರುತ್ತೆ? ಇನ್ಕ್ರೀಸ್ ಆಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಇನ್ಕ್ರೀಸ್ ಆದ್ರೆ ರೈಟ್ ವರ್ಡ್ ಶಿಫ್ಟ್, ಡಿಕ್ರೀಸ್ ಆದ್ರೆ ಲೆಫ್ಟ್ ವರ್ಡ್ ಶಿಫ್ಟ್. ಓಕೆ, ಇನ್ಕ್ರೀಸ್ ಆಗೋದಕ್ಕೂ ಕೆಲವೊಂದು ಫ್ಯಾಕ್ಟರ್ ಇಂಪ್ಯಾಕ್ಟ್ ಆಗುತ್ತೆ, ಡಿಕ್ರೀಸ್ ಆಗೋದಕ್ಕೂ ಕೆಲವೊಂದು ಫ್ಯಾಕ್ಟರ್ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಈ 150 ಏನಿದೆ, ಈ ಪ್ರೈಸ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತಂದ್ರೆ ಯಾವುದೇ ಚೇಂಜಸ್ ಅನ್ನ ತಗೊಳ್ಳಲ್ಲ. ಓಕೆ, ಕ್ಲಿಯರ್? ಸೊ ದಿಸ್ ಇಸ್ ವಾಟ್
ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಅಂದ್ರೆ ರೈಟ್ ವರ್ಡ್ ಶಿಫ್ಟ್. ಕ್ಲಿಯರ್? ಸೊ ನೆಕ್ಸ್ಟ್ ಈಗ ನಾವು ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ ಅಂತ ಗೊತ್ತಾಯ್ತು ನಿಮ್ಗೆ. ಸೊ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಅಂದ್ರೆ ಅಷ್ಟೇ ರೈಟ್ ವರ್ಡ್ ಶಿಫ್ಟ್ ಅದು ಹೆಂಗ್ ಬರುತ್ತೆ ಅಂತ ಕರ್ ಕೂಡ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಕಾಸಸ್ ಅನ್ನ ನೋಡೋಣ. ಸೊ ಯಾವ್ದೆಲ್ಲ ರೀಸನ್ಸ್ ಇಂದ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ ನಾವ್ ಹೇಳ್ಬಿಟ್ಟಿದೀವಿ. ಸೊ ನಾವು ಅಕಾರ್ಡಿಂಗ್ ಟು ದಟ್ ಲಾ ಆಫ್ ಡಿಮ್ಯಾಂಡ್ ಏನ್ ಹೇಳುತ್ತೆ ಅಂತಂದ್ರೆ, ಸಿ ಯಾವಾಗ ನಿಮ್ಗೆ ಪ್ರೈಸ್ ಜಾಸ್ತಿ ಆಗುತ್ತೆ, ಈಗ ನಾನು ಆಪಲ್ ಅಂತ ಹೇಳ್ದೆ, ಅಕಾರ್ಡಿಂಗ್ ಟು ಲಾ ಆಫ್ ಡಿಮ್ಯಾಂಡ್. ಓಕೆ, ಲಾ ಆಫ್ ಡಿಮ್ಯಾಂಡ್ ಪ್ರಕಾರ ಹೇಳೋದಾದ್ರೆ ಆಪಲ್ ಪ್ರೈಸ್ ಈಗ 150 ಇತ್ತು. ಓಕೆ, ಆ 150 ಇಂದ 160ಗೆ ಅದು ಇನ್ಕ್ರೀಸ್ ಆದ್ರೆ, ಓಕೆ, ಸೊ ಡಿಮ್ಯಾಂಡ್ ಏನಾಗ್ಬಿಡುತ್ತೆ, ಡಿಕ್ರೀಸ್ ಆಗುತ್ತೆ. ಕ್ಲಿಯರ್? ಸೊ ಅದು 150 ಇಂದ 140 ಅಥವಾ 100ಗೆ ಅದು ರೆಡ್ಯೂಸ್ ಆದ್ರೆ, ಸೊ ಡಿಮ್ಯಾಂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇದನ್ನೇ ನಿಮ್ಗೆ ಲಾ ಆಫ್ ಡಿಮ್ಯಾಂಡ್ ಹೇಳುವಂತದ್ದು. ಓಕೆ, ಪ್ರೈಸ್ ಜಾಸ್ತಿ ಆದ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಸೊ ಪ್ರೈಸ್ ಕಡಿಮೆ ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತ. ಬಟ್ ನಿಮ್ಗೆ ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಈ 150 ಏನಿದೆ ಇದು ಕಾನ್ಸ್ಟಂಟ್ ಆಗಿರುತ್ತೆ, ಪ್ರೈಸ್ ಅಲ್ಲಿ ಯಾವುದೇ ಚೇಂಜಸ್ ಆಗಲ್ಲ. ನೋಡಿ, ಪ್ರೈಸಸ್ ಅಲ್ಲಿ ಏನು ಚೇಂಜಸ್ ಆಗಲ್ಲ. ಬಟ್ ನಿಮ್ಮ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಮ್ಯಾಮ್ ಹೆಂಗೆ? ಸೊ ಬೇರೆ ಫ್ಯಾಕ್ಟರ್ಸ್ ಗಳು ಇನ್ಕ್ಲೂಡ್ ಆಗುತ್ತೆ, ಅಂದ್ರೆ ಬೇರೆ ರೀಸನ್ಸ್ ಗಳು ಅದಕ್ಕೆ ಎಫೆಕ್ಟ್ ಆಗುತ್ತೆ. ಸೊ ಯಾವ್ದು ನೋಡಿ, ಇನ್ಕ್ರೀಸ್ ಇನ್ ಇನ್ಕಮ್. ನೋಡಿ, ಇನ್ಕಮ್ ಇನ್ಕ್ರೀಸ್ ಆದ್ರೆ ನಾರ್ಮಲ್ ಗೂಡ್ಸ್ಗೆ, ಓಕೆ, ಸೊ ನಿಮ್ಮ ಡಿಮ್ಯಾಂಡ್ ಏನಾಗುತ್ತೆ, ದಟ್ಸ್ ಆಲ್ಸೋ ಇನ್ಕ್ರೀಸ್. ಕ್ಲಿಯರ್? ಸೊ ನಿಮ್ಮ ಇನ್ಕಮ್ ಈಗ ಫಾರ್ ಎಕ್ಸಾಂಪಲ್ ನೀವು 10,000 ಸ್ಯಾರಿ ತಗೊಂತಾ ಇದ್ರಿ, ಮಿಸ್ಟರ್ ಎ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ. ಸೊ ಅದ 10,000 ಸ್ಯಾರಿ ತಗೊಂತಿರ್ಬೇಕಾದ್ರೆ ಸೊ 1 kg ಆಪಲ್ ಅನ್ನ ತಗೊಂತಾ ಇದ್ದ. ಕ್ಲಿಯರ್? ಸೊ 150 rupees ಇತ್ತು. ಕ್ಲಿಯರ್? ಸೊ ಅವ್ರು ಯಾವಾಗ ಇನ್ಕಮ್ ಜಾಸ್ತಿ ಆಗುತ್ತೆ, ಕ್ಲಿಯರ್, ಸೊ ಆಪಲ್ ಪ್ರೈಸ್ ಎಷ್ಟಿದೆ, 150ನೇ ಇದೆ ಈಗಲೂ. ಸೊ ಪ್ರೈಸಸ್ ಅಲ್ಲಿ ಏನೇ ಚೇಂಜಸ್ ಆಗಿಲ್ಲ. ಬಟ್ ಅವನ ಇನ್ಕಮ್ ಏನಾಗಿದೆ, 5,000 ಜಾಸ್ತಿ ಆಗಿದೆ. ಸೊ ಅವನಿಗೆ ಇನ್ಕಮ್ ಜಾಸ್ತಿ ಆದಾಗ ಆತ ಏನ್ ಮಾಡ್ತಾನೆ, ಅದಕ್ಕೆ ಡಿಮ್ಯಾಂಡ್ ಅನ್ನ, ಆಪಲ್ ಗೆ ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡ್ತಾನೆ. ಸೊ 1 kg ತಗೊಂತಿದ್ದವನು ಇವಾಗ ಏನ್ ಮಾಡ್ತಾನೆ, 2 kgs ಅನ್ನ ತಗೊಂತಾನೆ. ಕ್ಲಿಯರ್? ಸೊ ಯಾಕೆ ಪ್ರೈಸಸ್ ಏನಾದ್ರೂ ಅಲ್ಲಿ ಕಡಿಮೆ ಆಯ್ತಾ? ನೋ, ಪ್ರೈಸಸ್ 150ನೇ ಇದೆ. ಬಿಕಾಸ್ ಅವನ ಇನ್ಕಮ್ ಚೇಂಜಸ್ ಇಂದ, ಅಂದ್ರೆ ಅವನ ಇನ್ಕಮ್ ಜಾಸ್ತಿ ಆಗಿರೋದ್ರಿಂದ ಅವನ ಡಿಮ್ಯಾಂಡ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್, ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ಸೊ ಪಾಪ್ಯುಲೇಷನ್ ಇನ್ಕ್ರೀಸ್ ಆದ್ರೆ, ಸೊ ಅಲ್ಲಿ ಅವಾಗ್ಲೂ ಕೂಡ ಅಜ್ಯೂಮ್ ಮಾಡ್ಕೊಳ್ಳಿ ಆಪಲ್ ಪ್ರೈಸ್ 1 kgಗೆ 150 rupees ಇದೆ. ಬಟ್ ಪಾಪ್ಯುಲೇಷನ್, ಸೇ ಫಾರ್ ಎಕ್ಸಾಂಪಲ್ ಪಾಪ್ಯುಲೇಷನ್ 1 lakh ಇತ್ತು. ಓಕೆ, ಈಗ 1.5 lakhs ಗೆ ಇನ್ಕ್ರೀಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಪಾಪ್ಯುಲೇಷನ್ ಇನ್ಕ್ರೀಸ್ ಆದ್ರೆ ಆಬ್ವಿಯಸ್ಲಿ ಆ ಪರ್ಟಿಕ್ಯುಲರ್ ಗೂಡ್ಸ್ಗೆ ಅಥವಾ ಫ್ರೂಟ್ಸ್ಗೆ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಕ್ಲಿಯರ್? ಸೊ ಅದು ಒಂದು ಫ್ಯಾಕ್ಟರ್ ಇಂದ. ಬಟ್ ಆ ಪ್ರೈಸ್ ಮಾತ್ರ, ಆ 150 ಅಂತ ಏನ್ ಪ್ರೈಸ್ ಬರ್ತಿದೀನಿ, ಸೊ ಅದು ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೊ ಅದು ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಕ್ಲಿಯರ್? ಸೊ ಪ್ರೈಸ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗೇನೆ ಇರುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್, ಡಿಕ್ರೀಸ್ ಇನ್ ಪ್ರೈಸ್ ಆಫ್ ಕಾಂಪ್ಲಿಮೆಂಟರಿ. ಮ್ಯಾಮ್ ಕಾಂಪ್ಲಿಮೆಂಟರಿ ಗುಡ್ಸ್ ಅಂದ್ರೆ ಯಾವ್ದು? ಸೊ ಕಾಂಪ್ಲಿಮೆಂಟರಿ ಗುಡ್ಸ್ ಅಂತಂದ್ರೆ ಲೈಕ್ ಕಾರ್ ಅಂಡ್ ಪೆಟ್ರೋಲ್. ಸೊ ಪೆಟ್ರೋಲ್ ಏನಾದ್ರೂ ಬೆಲೆ ಜಾಸ್ತಿ ಆಗಿದೆ ಅಂತಂದ್ರೆ, ಸೊ ಕಾರ್ಗೆ ಏನಾಗುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಕ್ಲಿಯರ್? ಸೊ ನೋಡಿ, ಡಿಕ್ರೀಸ್ ಇನ್ ಪ್ರೈಸ್. ಸೊ ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ ಅಲ್ಲಿ ಹೇಳೋದಾದ್ರೆ, ಸೊ ನಿಮ್ಗೆ ಕಾಂಪ್ಲಿಮೆಂಟರಿ ಗೂಡ್ಸ್ ನ ಪ್ರೈಸ್ ಕಡಿಮೆ ಆಗಿದೆ ಅಂತಂದ್ರೆ, ಸಿ ಈ ಎಕ್ಸಾಂಪಲ್ ಹೇಳೋದಾದ್ರೆ, ಸೊ ಕಾರ್ ಮತ್ತೆ ಪೆಟ್ರೋಲ್ ನಿಮ್ಗೆ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಅಂತೀವಿ. ಅಂತಂದ್ರೆ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತಂದ್ರೆ ಯೂಸರ್ ಟುಗೆದರ್ ಅಂತ, ನೀವ್ ಎರಡನ್ನೂ ಒಟ್ಟಿಗೆ ಯೂಸ್ ಮಾಡುವಂತ ಗೂಡ್ಸ್ ಅನ್ನ ನಾವೇನಂತ ಕರಿತೀವಿ, ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಕರಿತೀವಿ. ಓಕೆ, ಒಟ್ಟಿಗೆ ಯೂಸ್ ಮಾಡುವಂತದ್ದು. ಈಗ ಕಾರ್ ಅಂಡ್ ಪೆಟ್ರೋಲ್, ಪೆನ್ ಅಂಡ್ ಇಂಕ್, ಅದನ್ನೆಲ್ಲ ಏನ್ ಮಾಡುವಂತದ್ದು, ನೀವು ಒಟ್ಟಿಗೆ ಯೂಸ್ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಇಂಕ್ಗೆ ಪ್ರೈಸ್ ಏನಿದೆ, ಓಕೆ, ಸೊ ಆ ಪ್ರೈಸ್ ಡಿಕ್ರೀಸ್ ಆಗ್ಬಿಟ್ಟಿದೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಕಾಂಪ್ಲಿಮೆಂಟರಿ ಗೂಡ್ಸ್ಗೆ ಡಿಮ್ಯಾಂಡ್ ಏನಾಗುತ್ತೆ,
ಜಾಸ್ತಿ ಆಗುತ್ತೆ. ಕ್ಲಿಯರ್? ಸೊ ಆಗ ಡಿಮ್ಯಾಂಡ್ ಏನಾಗುತ್ತೆ? ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ನಿಮ್ಗೆ ಸೇಮ್ ಅದೇ ತರ ಇನ್ಕ್ರೀಸ್ ಇನ್ ಅ ಕನ್ಸ್ಯೂಮರ್ ಟೇಸ್ಟ್ ಫ್ಯಾಷನ್ ಪ್ರಿಫರೆನ್ಸ್ ಅಂತ ಬರುತ್ತೆ. ಸೊ ಅವ್ರಿಗೆ ಏನಾದ್ರೂ ಫೇವರಬಲ್ ಟೇಸ್ಟ್ ಆಗಿ ಸೊ ಅವ್ರ ಫ್ಯಾಷನ್ ಪ್ರಿಫರೆನ್ಸ್ ಟೇಸ್ಟ್ ಏನಾದ್ರೂ ಇನ್ಕ್ರೀಸ್ ಆದಾಗ ಸೊ ಅವಾಗ್ಲೂ ಕೂಡ ನಿಮ್ಮ ಡಿಮ್ಯಾಂಡ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ. ಇನ್ಕ್ರೀಸ್ ಆಗೋದೆಲ್ಲ ಈ ತರ ರೈಟ್ ವರ್ಡ್ ಬರುತ್ತೆ. ಕ್ಲಿಯರಾ? ಸೊ ನೆಕ್ಸ್ಟ್ ರೈಸ್ ಇನ್ ಫ್ಯೂಚರ್ ಪ್ರೈಸ್ ಎಕ್ಸ್ಪೆಕ್ಟೇಷನ್. ಓಕೆ, ಸೊ ಮುಂದೆ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದೋ ಒಂದು ಶೂ ತಗೊಳ್ಳಿ. ಓಕೆ, ಸೊ ಆ ಶೂಗೆ ಪರ್ಟಿಕ್ಯುಲರ್ ಶೂಗೆ 500 ರುಪೀಸ್ ಇದೆ ಅಟ್ ಪ್ರೆಸೆಂಟ್. ಸೊ ನಿಮ್ಗೆ ಫ್ಯೂಚರ್ ಅಲ್ಲಿ ಅದು ಗೊತ್ತಾಗುತ್ತೆ. ಸೊ ಆ ಪರ್ಟಿಕ್ಯುಲರ್ ಶೂ ಪ್ರೈಸ್ 1000 ರುಪೀಸ್ ಇನ್ಕ್ರೀಸ್ ಆಗ್ಬಿಡುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಆಕ್ಚುಲಿ ಅದು ಇನ್ಕ್ರೀಸ್ ಆಗಿಲ್ಲ, ಬಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಷ್ಟೇನೆ. ಫ್ಯೂಚರ್ ಅಲ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ನೀವೇ ಮಾಡ್ಕೊಂಡಿದ್ದೀರಾ. ಸೊ ಪ್ರೆಸೆಂಟ್ ಏನ್ ಮಾಡ್ತೀರಾ? ಶೂಗೆ ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡ್ತೀರಾ. ಸೊ ಪ್ರೆಸೆಂಟ್ ಏನಾಗ್ಬಿಡುತ್ತೆ? ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ಬಿಡುತ್ತೆ. ಬಟ್ ಪ್ರೈಸ್ ಫ್ಲಕ್ಚುಯೇಟ್ ಆಗಿಲ್ಲ. ಸೊ 500 ಇದೆ. ಬಟ್ ನೀವೇನ್ ಮಾಡ್ತಾ ಇದ್ದೀರಾ? ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡಿದ್ದೀರಾ. ಕ್ಲಿಯರ್ ಅಂತ? ಕ್ಲಿಯರಾ? ಸೊ ನೆಕ್ಸ್ಟ್ ಇನ್ಕ್ರೀಸ್ ಇನ್ ಅಡ್ವರ್ಟೈಸಿಂಗ್. ಸೊ ಅಡ್ವರ್ಟೈಸಿಂಗ್ ಅನ್ನ ಜಾಸ್ತಿ ಮಾಡಿದಾಗ ಏನಾಗುತ್ತೆ? ಸೊ ಜಾಸ್ತಿ ಸೇಲ್ಸ್ ಆಗುತ್ತೆ. ಸೊ ಜಾಸ್ತಿ ಸೇಲ್ಸ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ನಿಮ್ಮ ಪರ್ಟಿಕ್ಯುಲರ್ ಗೂಡ್ಸ್ ಏನಾಗಿದೆ? ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಕ್ಲಿಯರಾ? ಸೊ ನೆಕ್ಸ್ಟ್ ಸಾರಿ, ಇನ್ನೊಂದು ಬಿಟ್ಟೆ ನನಗೆ. ಇನ್ಕ್ರೀಸ್ ಇನ್ ಅ ಪ್ರೈಸ್ ಆಫ್ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಎಸ್, ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತಂದ್ರೆ ಏನು ಅಂತಂದ್ರೆ ಸಿ ಎಸ್ ಗೂಡ್ಸ್ ಅಂತಂದ್ರೆ ಏನು ಅಂತಂದ್ರೆ ಒಂದು ಬದಲಾಗಿ ಇನ್ನೊಂದನ್ನ ಯೂಸ್ ಮಾಡುವಂಥದ್ದು. ಮ್ಯಾಮ್ ಯಾವ ತರ? ಸಿ ಸೇ ಫಾರ್ ಎಕ್ಸಾಂಪಲ್ ಟೀ ಮತ್ತೆ ಕಾಫಿ ಅಂತ ಹೇಳ್ಬೋದು. ಓಕೆ, ಸೊ ಕಾಫಿಗೆ ಇನ್ ಕೇಸ್ ಕಾಫಿ ಪ್ರೈಸ್ ಏನಾದ್ರೂ ಜಾಸ್ತಿ ಆಯ್ತು ಅಂತಂದ್ರೆ ಟೀ ಪ್ರೈಸ್ ಏನಾದ್ರೂ ಜಾಸ್ತಿ ಆಯ್ತು ಅಂತಂದ್ರೆ ಕಾಫಿಗೆ ಡಿಮ್ಯಾಂಡ್ ಏನಾಗುತ್ತೆ? ಜಾಸ್ತಿ ಆಗುತ್ತೋ ಇಲ್ವೋ? ಶಿಫ್ಟ್ ಆಗ್ಬಿಡ್ತಾರೆ. ಕ್ಲಿಯರಾ? ಸೊ ಸಬ್ಸ್ಟಿಟ್ಯೂಟ್ ಗುಡ್ಸ್ ಅಂದ್ರೆ ಹಂಗೇನೆ. ಸೊ ಒಂದ್ರ ಬದಲಾಗಿ ಇನ್ನೊಂದನ್ನ ನೀವು ಯೂಸ್ ಮಾಡಬಹುದು ಅನ್ನೋಂತಹ ಗುಡ್ಸ್ ನ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಕರೀತಾರೆ. ಸೊ ನಿಮ್ಗೆ ಟೀ ಮತ್ತೆ ಕಾಫಿ ಅಂತ ಬಂದಾಗ ಟೀಗೆ ಏನಾದ್ರೂ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಗೊತ್ತಾದಾಗ ಸೊ ಜನ ಏನ್ ಮಾಡ್ತಾರೆ? ಯಾವ್ದಕ್ಕೆ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾರೆ? ಕಾಫಿಗೆ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾರೆ. ಯಾಕೆ ಅಂದರೆ ಎಲ್ಲಾ ಪೀಪಲ್ಸ್ ಕೂಡ ಕಾಫಿಗೆ ಶಿಫ್ಟ್ ಆಗ್ತಾರೆ. ಕ್ಲಿಯರಾ? ಸೊ ಇದೆಲ್ಲಾ ಕಾಸಸ್ ಇಂದ ಏನಾಗುತ್ತೆ? ನಿಮ್ಮ ಡಿಮ್ಯಾಂಡ್ ಕರ್ವ್ ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ. ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ. ಯಾವ ತರ ಮ್ಯಾಮ್? ಈ ತರ ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ. ಅಂದ್ರೆ ಆಲ್ರೆಡಿ ನಿಮ್ದು ಹಿಂಗ್ ಒಂದ್ ಕರ್ವ್ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದ್ ಕರ್ವ್ ಬಂದು ಸೊ ನಿಮ್ಗೆ ರೈಟ್ ವರ್ಡ್ ಶಿಫ್ಟ್ ಅನ್ನ ಮಾಡುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಇನ್ಕಮ್ ಇನ್ಕ್ರೀಸಸ್, ಪೀಪಲ್ ಬೈ ಮೋರ್ ಮೊಬೈಲ್ ಫೋನ್ ಈವನ್ ಅಟ್ ದ ಸೇಮ್ ಪ್ರೈಸ್. ಓಕೆ, ಅದು ನಿಮ್ಗೆ ಐಫೋನ್ 1.5 lakhs ಇರ್ಲಿ, ಬಟ್ ನೀವೇನೇ ಮಂತ್ಲಿ 2 lakhs ಅವರ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಮೊದಲೆಲ್ಲ ನೀವು 50,000 ತಗೊಂತಾ ಇದ್ರಿ, ಈಗ 2 lakhs ಅವರ್ ಮಾಡ್ತಾ ಇದ್ದೀರಾ. ಸೊ ಸೇಮ್ ಪ್ರೈಸ್ 1.5 lakhs ಇದ್ರು ನೀವು ತಗೊಂತೀರಾ, ಯಾಕಂದ್ರೆ ನಿಮ್ ಇನ್ಕಮ್ ಜಾಸ್ತಿ ಆಗಿದೆ ಅಲ್ವಾ. ಸೊ ದಟ್ ಈಸ್ ವಾಟ್ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್. ಮ್ಯಾಮ್ ಡಿಮ್ಯಾಂಡ್ ಕರ್ವ್ ಯಾವ ತರ ಬರುತ್ತೆ ನೋಡಿ. ನಾನು ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಸಬ್ಸ್ಟಿಟ್ಯೂಟ್ ಗೂಡ್ಸ್ ಎಕ್ಸಾಂಪಲ್. ಎಸ್, price of a tea rises, demand for coffee also increases. ಟೀಗೆ ಏನಾದ್ರೂ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಗೊತ್ತಾದ ತಕ್ಷಣನೇ ಸೊ ಡಿಮ್ಯಾಂಡ್ ಏನಾಗ್ಬಿಡುತ್ತೆ? ಕಾಫಿಗೆ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರಾ? ಎಸ್. ಸೊ ದಿಸ್ ಇಸ್ ಯುವರ್ ಕರ್ವ್. ಇನ್ಕ್ರೀಸ್ ಇನ್ ಅ ಡಿಮ್ಯಾಂಡ್ ಕರ್ವ್. ಓಕೆ, ಸೊ ಸಿ ನೋಡಿ, ಇನ್ಕ್ರೀಸ್ ಅಂತಂದಾಗ ಸೊ ಕ್ಯೂ ನಾಟ್ ಅಲ್ಲಿ ಇತ್ತು. ಓಕೆ, ದಿಸ್ ಇಸ್ ದ ಕ್ವಾಂಟಿಟಿ. ಸೊ ಲೈಕ್ ಆಪಲ್ ರುಪೀಸ್ 150 ಅಂತ ಅನ್ಕೊಳ್ಳಿ. ಸಾರಿ, ಇದು 150 ಇದೆ ಅಂತ ಅನ್ಕೊಳ್ಳಿ. 150 ಇದ್ದಾಗ ನೀವು 1 kg ಆಪಲ್ ಅನ್ನ ತಗೊಂತಾ ಇದ್ರಿ. ಕ್ವಾಂಟಿಟಿ, ಕ್ಯೂ ಅಂದ್ರೆ ಕ್ವಾಂಟಿಟಿ. ಸೊ ದಿಸ್ ಇಸ್ ಕ್ಯೂ ನಾಟ್. ಅವಾಗ ನಿಮ್ಮ ಡಿಮ್ಯಾಂಡ್ ಕರ್ವ್ ಹಿಂಗಿತ್ತು.
ಓಕೆ. ಸೊ ಅಂದ್ರೆ 150 rupees ಇದ್ದಾಗ ನೀವು 1 kg ತಗೊಂತಾ ಇದ್ರಿ. ಸೊ ಸೇಮ್ ಪ್ರೈಸ್ ನೋಡಿ ಪಿ ನಾಟ್ 150ನೇ ಇದೆ, ಬಟ್ ನಿಮ್ಮ ಕ್ವಾಂಟಿಟಿ ಇನ್ಕ್ರೀಸ್ ಆಗಿದೆ. ಸೊ ಯಾಕೆ? ಸೊ ಮೇ ಬಿ ನಿಮ್ಮ ಇನ್ಕಮ್ ಜಾಸ್ತಿ ಆಗಿರ್ಬೋದು, ಮೇ ಬಿ ಪಾಪ್ಯುಲೇಷನ್ ಜಾಸ್ತಿ ಆಗಿರ್ಬೋದು, ಮೇ ಬಿ ಡಿಕ್ರೀಸ್ ಇನ್ ಕಾಂಪ್ಲಿಮೆಂಟರಿ ಗುಡ್ಸ್ ಆಗಿರ್ಬೋದು, ಮೇ ಬಿ ಇನ್ಕ್ರೀಸ್ ಇನ್ ಸಬ್ಸ್ಟಿಟ್ಯೂಟ್ ಗುಡ್ಸ್ ಆಗಿರ್ಬೋದು, ಹೌದಲ್ವಾ? ಸೊ ಮೇ ಬಿ ಇನ್ಕ್ರೀಸ್ ಇನ್ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಅಲ್ವಾ, ಅಂಡ್ ಮೇ ಬಿ ಇನ್ಕ್ರೀಸ್ ಇನ್ ಅಡ್ವರ್ಟೈಸ್ಮೆಂಟ್ ಅಲ್ವಾ? ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಡಿಮಾಂಡ್ ಕರ್ವ್ ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ. ಸಿ ಈ ತರ ಆರೋ ಮಾರ್ಕ್ ಬಂದ್ರೆ ಏನಿದು ರೈಟ್ ವರ್ಡ್ ಶಿಫ್ಟ್. ಕ್ಲಿಯರ್ ಕ್ಲಿಯರ್. ಸೊ ದಿಸ್ ಇಸ್ ವಾಟ್ ರೈಟ್ ವರ್ಡ್ ಶಿಫ್ಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಎಸ್ ಇನ್ನ ಡಿಮ್ಯಾಂಡ್ ಕರ್ವ್. ಐ ಹೋಪ್ ನಿಮ್ಗೆ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಸಾಕಷ್ಟು ಬಾರಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್, ಸಾರಿ ಮ್ಯಾಥ್ ದ ಫಾಲೋಯಿಂಗ್ ಕ್ವೆಶನ್ಸ್ ಮತ್ತೆ ಅಸೆಷನ್ ರೀಸನ್ಸ್ ಅದರಲ್ಲೆಲ್ಲ ನಿಮ್ಗೆ ಎನ್ಇಟಿಲಿ ಸಾಕಷ್ಟು ಬಾರಿ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಓಕೆ. ಸೊ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅನ್ನ ಒಂದ್ ಕಡೆಯಿಂದ ಸಾಲ್ವ್ ಮಾಡ್ಕೊಂಡು ಬಂದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಡಿಕ್ರೀಸ್ ಇನ್ ಡಿಮ್ಯಾಂಡ್ ಲೆಫ್ಟ್ ವರ್ಡ್ ಶಿಫ್ಟ್. ಸೊ ರೈಟ್ ವರ್ಡ್ ಅಂದ್ರೆ ಈ ತರ ಬರುತ್ತೆ. ಓಕೆ. ಸೊ ಲೆಫ್ಟ್ ವರ್ಡ್ ಅಂದ್ರೆ ಈ ತರ. ಸೊ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಅಂದ ತಕ್ಷಣ ನಿಮ್ಗೆ ಏನ್ ನೆನ್ಪ್ ಬರ್ಬೇಕು? ಸೊ ಬೇರೆ ಎಲ್ಲಾ ಫ್ಯಾಕ್ಟರ್ಸ್ ಕೂಡ, ಡಿಮ್ಯಾಂಡ್ ಫ್ಯಾಕ್ಟರ್ಸ್ ಎಲ್ಲಾ ಚೇಂಜ್ ಆಗ್ತಾ ಇದೆ, ಬಟ್ ಪ್ರೈಸ್ ಮಾತ್ರ ಕಾನ್ಸ್ಟೆಂಟ್ ಆಗಿದೆ ಅನ್ನೋ ಪಾಯಿಂಟ್ ನೆನ್ಪ್ ಬರ್ಬೇಕು ನಿಮ್ಗೆ. ಓಕೆ. ಸೊ ದಿಸ್ ಇಸ್ ಅ ಮೇನ್ ಪಾಯಿಂಟ್ ಇನ್ ಡಿಮ್ಯಾಂಡ್, ಸಾರಿ ಚೇಂಜಸ್ ಇನ್ ಡಿಮ್ಯಾಂಡ್ ಕರ್ವ್. ಓಕೆ. ಸೊ ಎಸ್, when less quantity is demanded at the same price is the demand curve shift leftward. So leftward ಗೆ ಬರುವಂತದ್ದು, this is what leftward shift. ಕ್ಲಿಯರ್? ಸೊ ಯಾವ್ದೆಲ್ಲ ಕಾಸಸ್ ಇದೆ, ಸೊ ಅಲ್ಲಿ ಹೆಂಗ್ ಹೇಳಿದ್ವಿ ಸೇಮ್ ಅದೇ ತರ ಬರುತ್ತೆ, ಬಟ್ ಅದಕ್ಕೆ ಉಲ್ಟಾ ಬರುತ್ತೆ, ಆಪೋಸಿಟ್ ಬರುತ್ತೆ. ಸೊ ಅಲ್ಲಿ ಇನ್ಕ್ರೀಸ್ ಇನ್ ಇನ್ಕಮ್ ಅಂತ ಹೇಳಿದ್ವಿ, ಸೊ ಡಿಕ್ರೀಸ್ ಆಗೋದಕ್ಕೆ ಡಿಕ್ರೀಸ್ ಇನ್ ಇನ್ಕಮ್ ಅಂತ ಹೇಳ್ತಾ ಇದ್ದೀರಾ. ಅಲ್ಲಿ ಇನ್ಕ್ರೀಸ್ಗೆ ಇನ್ಕ್ರೀಸ್ ಅಂತ ಹೇಳಿದ್ವಿ, ಇಲ್ಲಿ ಡಿಕ್ರೀಸ್ಗೆ ಡಿಕ್ರೀಸ್ ಅಂತ ಹೇಳ್ತಾ ಇದ್ದೀರಾ. ದಟ್ಸ್ ಆಲ್. ನೆಕ್ಸ್ಟ್, ಡಿಕ್ರೀಸ್ ಇನ್ ಪಾಪ್ಯುಲೇಷನ್, ಡಿಕ್ರೀಸ್ ಇನ್ ಪ್ರೈಸ್ ಗೂಡ್ಸ್. ಸೊ ಕಾಫಿ ನಾನು ಹೇಳ್ದೆ, ಸೊ ಟೀ ಮತ್ತೆ ಕಾಫಿ ಅಂತ ಹೇಳ್ದೆ. ಓಕೆ. ಸೊ ಟೀ ಪ್ರೈಸ್ 10 rupees ಇದೆ, ಕಾಫಿ ಪ್ರೈಸ್ 10 rupees ಇದೆ. ಸೊ ಎರಡು ಕೂಡ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆಗಿದೆ. ಸೊ ಇನ್ ಕೇಸ್ ಟೀ ಪ್ರೈಸ್ 8 rupeesಗೆ ಡಿಕ್ರೀಸ್ ಆಗಿದೆ, ಬಟ್ ಕಾಫಿ ಪ್ರೈಸ್ ಹಂಗೆ ಕಾನ್ಸ್ಟೆಂಟ್ ಆಗಿದೆ. ಸೊ ಕನ್ಸ್ಯೂಮರ್ಸ್ ಏನ್ ಮಾಡ್ತಾರೆ, ಟೀಗೆ ಶಿಫ್ಟ್ ಆಗ್ಬಿಡಲ್ವಾ? ಯಾವ್ದು ಡಿಕ್ರೀಸ್ ಆಗುತ್ತೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಸೊ ಅವಾಗ ನಿಮ್ಮ ಡಿಮ್ಯಾಂಡ್ ಕರ್ವ್ ಏನಾಗುತ್ತೆ, ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ. ಇಸ್ ಇಟ್ ಇಟ್? ಸೊ ನೆಕ್ಸ್ಟ್, ಅಲ್ಲಿ ನೀವೇನ್ ಹೇಳಿದ್ರಿ, ಡಿಕ್ರೀಸ್ ಇನ್ ಪ್ರೈಸ್ ಆಫ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳಿದ್ರಿ, ಇಲ್ಲಿ ಇನ್ಕ್ರೀಸ್ ಇನ್ ಪ್ರೈಸ್ ಆಫ್ ದ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳ್ತಾ ಇದ್ದೀರಾ. ಕ್ಲಿಯರ್? ನೆಕ್ಸ್ಟ್, ಅನ್ಫೇವರಬಲ್ ಚೇಂಜಸ್ ಇನ್ ಟೇಸ್ಟ್. ಅಲ್ಲಿ ಫೇವರಬಲ್ ಚೇಂಜಸ್ ಅಂತ ಹೇಳಿದ್ರಿ, ಇಲ್ಲಿ ಅನ್ಫೇವರಬಲ್ ಚೇಂಜಸ್ ಇನ್ ಟೇಸ್ಟ್. ನಿಮ್ಗೆ ಇಷ್ಟ ಆಗಲ್ಲ ಟೇಸ್ಟ್ ಪ್ರಿಫರೆನ್ಸ್, ನೀವು ಅದನ್ನ ತಗೊಂತಾ ಇಲ್ಲ, ಬೈ ಮಾಡೋದನ್ನ ಕಡಿಮೆ ಮಾಡಿದಿರ. ನಿಮ್ ಇನ್ಕಮ್ ಜಾಸ್ತಿ ಆದ್ರೂ ಕೂಡ ನಿಮ್ಗೆ ಆ ಪ್ರಾಡಕ್ಟ್ ಮೇಲೆ ಡಿಮ್ಯಾಂಡ್ ಕಡಿಮೆ ಆಗಿದೆ. ಸೊ ಅವಾಗ ಡಿಮ್ಯಾಂಡ್ ಕರ್ವ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಅಂದ್ರೆ ಲಿಂಬರ್ ಶಿಫ್ಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್, ಫಾಲ್ ಇನ್ ದ ಪ್ರೈಸ್, ಫ್ಯೂಚರ್ ಪ್ರೈಸ್ ಎಕ್ಸ್ಪೆಕ್ಟೇಷನ್ಸ್. ಮುಂದೆ ನಾನು ಹೇಳದ್ನಲ್ಲ, ಅದೇ ಶೂನ ನೀವು ಪರ್ಚೇಸ್ ಮಾಡ್ತೀನಿ ಅಂದ್ರೆ, ಸೊ ಕರೆಂಟ್ ಅದಕ್ಕೆ ಪ್ರೈಸ್ 500 ಇದೆ. ಸೊ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ 250 ಆಗ್ಬಹುದು ಅಂತ ನಿಮ್ಗೆ ನೀವೇ ಎಕ್ಸ್ಪೆಕ್ಟೇಷನ್ ಮಾಡ್ಬಿಟ್ಟಿದ್ದೀರಾ. ಓಕೆ. ಸೊ ಅವಾಗ ಏನಾಗುತ್ತೆ, ಸೊ ನೀವು ಈಗ ಯಾರು ತಗೊಳಲ್ಲ, ಡಿಮ್ಯಾಂಡೇ ಕ್ರಿಯೇಟ್ ಆಗಲ್ಲ ಅಲ್ಲಿಗೆ, ಅಲ್ವಾ? ಸೊ ಎಲ್ಲರೂ ಫ್ಯೂಚರ್ ಬರೋದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಸೊ ಮುಂದೆ ಯಾವಾಗ 250 ಆಗುತ್ತೆ ಅವಾಗ ತಗೊಳ್ಳೋಣ ಅಂತ. ಅವಾಗ ಡಿಮ್ಯಾಂಡ್ ಏನಾಗ್ಬಿಡುತ್ತೆ, ಡಿಕ್ರೀಸ್ ಆಗುತ್ತೆ, ಅಂದ್ರೆ ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ. isn't it? ಸೊ ಡಿಕ್ರೀಸ್ ಇನ್ ಅಡ್ವರ್ಟೈಸ್ಮೆಂಟ್ ಇಲ್ಲ ಪ್ರಾಡಕ್ಟ್ಗೆ ಅಂದ್ರೆ ಅದು ಅವೇರ್ನೆಸ್ ಕ್ರಿಯೇಟ್ ಆಗಿರಲ್ಲ ಯಾರಿಗೂ, ಅದರದ್ದು ಒಂದು ಪ್ರಾಡಕ್ಟ್ ಇದೆ ಅಂತಾನೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಯಾರು ತಗೊಂತಾರೆ? isn't it? Yes, this is what in decrease in a demand left word shift. So say for example, income falls, people buy fewer cars. ಹೌದಲ್ವಾ? ಸೊ ಅವ್ರ ಇನ್ಕಮ್, ಸೊ ಅವರು 50K ಅರ್ನ್ ಮಾಡ್ತಾ ಇದಾರೆ. ಸೊ ಸಡನ್ಲಿ ಏನೋ ಈ ತರ COVID-19 ಆತರ ಏನೋ ಒಂದು ಪ್ಯಾಂಡಮಿಕ್ ಆಗಿತ್ತು. ಸೊ ಆ ಟೈಮಲ್ಲಿ ಅವ್ರದ್ದು ಏನಾಯ್ತು, ಜಾಬ್ ಲಾಸ್ ಆಯ್ತು. ಸೊ ಅವಾಗ ಜಸ್ಟ್ ಅವ್ರು ವರ್ಕ್ ಫ್ರಮ್ ಹೋಮ್ಗೆ ಸ್ಟಿಕ್ ಆನ್ ಆದ್ರು, ಜಸ್ಟ್ ಅವ್ರಿಗೆ 20K ಮಾತ್ರ ಬರ್ತಾ ಇದೆ. ಸೊ ಅವಾಗ ಏನಾಗ್ಬಿಡುತ್ತೆ, ಡಿಮ್ಯಾಂಡ್ ಕಡಿಮೆ ಆಗ್ಬಿಡುತ್ತೆ, ರೈಟ್ ಲೆಫ್ಟ್ ವರ್ಡ್ ಶಿಫ್ಟ್ ಆಗ್ಬಿಡುತ್ತೆ. isn't it? The price of a petrol increases, so demand for a car decreases. Clear?
ಎಸ್. ಸೊ ದಿಸ್ ಇಸ್ ವಾಟ್ ಕಾಂಪ್ಲಿಮೆಂಟರಿ ಗೂಡ್ಸ್. ಕಾಂಪ್ಲಿಮೆಂಟರಿ ಪ್ರೈಸ್ ಏನಾದ್ರು ಕಾಂಪ್ಲಿಮೆಂಟರಿ ಗೂಡ್ಸ್ದು ಪ್ರೈಸ್ ಏನಾದ್ರು ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಅದಕ್ಕೆ ಗೂಡ್ಸ್ಗೆ ಡಿಮಾಂಡ್ ಏನಾಗ್ಬಿಡುತ್ತೆ, ಡಿಕ್ರೀಸ್ ಆಗುತ್ತೆ. ಕ್ಲಿಯರಾ? ಎಸ್. ಸಿ ದಿಸ್ ಇಸ್ ಅ decrease in a demand curve. Okay. See, ಸೊ ನಿಮ್ದು ಕ್ವಾಂಟಿಟಿ, ಸೊ ನಾನು ಹೇಳದ್ನಲ್ಲ ಆಪಲ್ ಹೇಳೋಣ ಅಂತ ಅನ್ಕೊಂಡು. ಓಕೆ. ಎಸ್. ಆಪಲ್ 150 ಅಂದ್ರೆ 1 kg ತಗೊಂತಾ ಇದ್ರಿ ನೀವು, ಇದು ಕ್ವಾಂಟಿಟಿ. ಓಕೆ. ಸೊ ಪ್ರೈಸ್ 150ನೇ ಇದೆ, ಅದು ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲಿ ಏನು ಚೇಂಜಸ್ ಇಲ್ಲ. ಸೊ 150 ಅಷ್ಟೇ. ಸೊ 1 kg ತಗೋಬೇಕಾದ್ರೆ ನಿಮ್ಮ ಇನ್ಕಮ್ ಎಷ್ಟಿದೆ, 10,000 rupees ಇದೆ. ಬಟ್ ಏನೋ ಫರ್ದರ್ ರೀಸನ್ಸ್ ಇಂದ ಕಂಪನಿ ಲಾಸ್ ಆಗಿದೆ, ಏನೋ ಆಗಿದೆ ಅಂತ ಏನಾಗ್ಬಿಟ್ಟಿದೆ, ಬರೀ 8,000 ಬರ್ತಾ ಇದೆ ನಿಮ್ಗೆ ಈಗ ಇನ್ಕಮ್. ಸೊ ಲಾಸ್ಟ್ ಮಂತ್ ನೀವು 1 kg ತಗೊಂತಾ ಇದ್ರಿ. ಸೊ ಪ್ರೈಸ್ ಎಷ್ಟಿತ್ತು ಆಪಲ್ 150 ಇದೆ. ಈಗ ಈ ಮಂತ್ ಜನವರಿ ನೀವೇನ್ ಮಾಡಿದೀರಾ 2026 ಅಲ್ಲಿ, ಸೊ ಬರೀ ½ kg ಮಾತ್ರ ತಗೋತಾ ಇದ್ದೀರಾ. ಕ್ವಾಂಟಿಟಿ ಏನಾಗಿದೆ, ಕಡಿಮೆ ಆಗಿದೆ. ಹಾಗಂತ ಪ್ರೈಸ್, ಮ್ಯಾಮ್ ಪ್ರೈಸ್ ಜಾಸ್ತಿ ಆಯ್ತಾನು, ಪ್ರೈಸ್ ಮಾತ್ರ 150ನೇ ಇದೆ. ಬಟ್ ನಿಮ್ಮ ಡಿಮಾಂಡ್ ಏನಾಗ್ಬಿಟ್ಟಿದೆ, ಡಿಕ್ರೀಸ್ ಆಗ್ಬಿಟ್ಟಿದೆ. ಸೊ ಪ್ರೈಸ್ 200 ಆಗಿ ನಿಮ್ಮ ಡಿಮಾಂಡ್ ಡಿಕ್ರೀಸ್ ಆದ್ರೆ ಅದೊಂಥರ. ಸೊ ಬಟ್ ಪ್ರೈಸ್ ಮಾತ್ರ ಕಾನ್ಸ್ಟೆಂಟ್ ಆಗಿದೆ. ಸೊ ನಿಮ್ಮ ಡಿಮಾಂಡ್ ಏನಾಗಿದೆ, ಡಿಕ್ರೀಸ್ ಆಗಿದೆ. ಓಕೆ. ಸೊ ದಟ್ ಈಸ್ ವಾಟ್ ಡಿಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್. ಅವಾಗ ಸೊ ಫಸ್ಟ್ ನಿಮ್ದ್ರಲ್ಲಿ ಡಿಮ್ಯಾಂಡ್ ಕರ್ವ್ ಈ ತರ ಬರುತ್ತೆ, ಡಿ ಅಂತ, ಅದಕ್ಕೆ ಅದನ್ನ ಡಿ ಅಂತ ಪ್ಲಾಟ್ ಮಾಡಿರೋದು. ಸೊ ನೆಕ್ಸ್ಟ್ ಈ ತರ ಡಾಟ್ ಅಲ್ಲಿ ಏನ್ ಬಂದಿದೆ, ದಟ್ ಈಸ್ D1. ಕ್ಲಿಯರ್? ಸೊ D1 ಇದ್ದಾಗಲೇ ನಿಮ್ದು ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತ. ಎಸ್. ಸೊ ಐ ಹೋಪ್ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ಒಂದು ಬೇಸಿಕ್ ಆಗಿ ನಿಮ್ಗೆ ಡಿಫ್ರೆನ್ಸಸ್ ಅನ್ನ ಹೇಳಿ ಕ್ಲಾಸ್ ಮುಗಿಸ್ತೀನಿ. ಓಕೆ. ಎಸ್. ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ changes in demand and changes in ಕ್ವಾಂಟಿಟಿ ಡಿಮ್ಯಾಂಡೆಡ್. ಓಕೆ. ಯಾವ ತರ ಚೇಂಜ್ ಇನ್ ಡಿಮ್ಯಾಂಡ್ ಮತ್ತೆ ಚೇಂಜಸ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಅಲ್ಲಿ ಡಿಫ್ರೆನ್ಸಸ್ ಇದೆ. ಸೊ ಸಿ, ಚೇಂಜ್ ಇನ್ ಡಿಮ್ಯಾಂಡ್ ಅಂತ ಬಂದಾಗ, ಸೊ ಇಟ್ಸ್ ಕಾಸ್ ಡ್ಯೂ ಟು ಫ್ಯಾಕ್ಟರ್ ಅದರ್ ದೆನ್ ದ ಪ್ರೈಸ್. ನಾವ್ ಈಗ ತಾನೇ ನೋಡಿದ್ವಲ್ಲ, ಸೊ ಚೇಂಜ್ ಇನ್ ಡಿಮ್ಯಾಂಡ್ ಅಂದಾಗ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಬರ್ತಾ ಇದೆ, ಹೌದಲ್ವಾ? ಸೊ ಅಲ್ಲಿ ನಿಮ್ಗೆ ಚೇಂಜ್ ಇನ್ ಡಿಮ್ಯಾಂಡ್ ಅಂತ ಮಾತ್ರ ಕೊಟ್ಟಿರೋದು. ಸೊ ಅಂದ್ರೆ ಡ್ಯೂ ಟು ಫ್ಯಾಕ್ಟರ್ ಅದರ್ ದೆನ್ ಪ್ರೈಸ್. ಪ್ರೈಸ್ ಅನ್ನ ಬೇರೆ ಫ್ಯಾಕ್ಟರ್ಸ್, ಡಿಮ್ಯಾಂಡ್ ಫ್ಯಾಕ್ಟರ್ಸ್ ಗಳು ಲೈಕ್ ಇನ್ಕಮ್, ಪಾಪ್ಯುಲೇಷನ್, ಟೇಸ್ಟ್ ಅಂಡ್ ಪ್ರಿಫರೆನ್ಸ್, ಅಡ್ವರ್ಟೈಸ್ಮೆಂಟ್. ಸೊ ಆ ಬೇರೆ ಫ್ಯಾಕ್ಟರ್ಸ್ ಗಳಿಂದ ನಿಮ್ಮ ಪ್ರೈಸ್, ಸಾರಿ ನಿಮ್ಮ ಡಿಮ್ಯಾಂಡ್ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ ಇರುತ್ತಲ್ಲ, ಸೊ ಅದನ್ನ ಚೇಂಜ್ ಇನ್ ಡಿಮ್ಯಾಂಡ್ ಅಂತ ಕರೆಯುವಂಥದ್ದು. ಬಟ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಅಂತಂದ್ರೆ ಡ್ಯೂ ಟು ಚೇಂಜ್ ಇನ್ ಪ್ರೈಸ್. ಸೊ ಕ್ವಾಂಟಿಟಿ ಅಂತ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ನಿಮ್ಮ ಪ್ರೈಸ್ ಇಂದ ಅಂತ ಅರ್ಥ. ನಾನು ಇದನ್ನ ನಿಮ್ಗೆ ಎಕ್ಸಾಂಪಲ್ಗೆ ಮಾತ್ರ ಹೇಳಿರೋದು. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಕರ್ವ್ ಅಂತ ಬಂದಾಗ ಡಿಮ್ಯಾಂಡ್ ಕರ್ವ್ ಶಿಫ್ಟ್. ಶಿಫ್ಟ್ ಅಂತ ಬಂದಾಗ ಇನ್ಕ್ರೀಸ್ ಅಲ್ಲಿ ನಿಮ್ಗೆ ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ, ಡಿಕ್ರೀಸ್ ಅಲ್ಲಿ ನಿಮ್ಗೆ ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ. ಕ್ಲಿಯರ್? ಸೊ ಬಟ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಅಂತ ಬಂದಾಗ ಮೂವ್ಮೆಂಟ್ ಆನ್ ದ ಸೇಮ್ ಡಿಮ್ಯಾಂಡ್ ಕರ್ವ್. ನಿಮ್ಗೆ ನೆಕ್ಸ್ಟ್ ಬರುತ್ತೆ ಎಕ್ಸ್ಪಾನ್ಷನ್ ಮತ್ತೆ ಕಾಂಟ್ರಾಕ್ಷನ್ ಅಂತ. ಓಕೆ. ಸೊ ಅಲ್ಲಿ ನಿಮ್ಮ ಡಿಮ್ಯಾಂಡ್ ಕರ್ವ್ ಹಿಂಗಿದೆ ಅಂತಂದ್ರೆ, ಸೊ ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನ್ ಅಂತ ಬರುತ್ತೆ. ಸೇಮ್ ಡಿಮ್ಯಾಂಡ್ ಕರ್ವ್ ಸೇಮ್ ಇರುತ್ತೆ, ಬಟ್ ನಿಮ್ಮ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಯಾವ ತರ ಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ ಸೇಮ್ ಡಿಮ್ಯಾಂಡ್ ಕರ್ವ್ ಅಲ್ಲಿ ಮೂವ್ಮೆಂಟ್ ಅನ್ನ ಮಾಡ್ತೀರಾ. ಕ್ಲಿಯರ್? ಸೊ ದಟ್ ಇಸ್ ವಾಟ್ ಚೇಂಜಸ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್. ಅಲ್ಲಿ ಪ್ರೈಸಸ್ ಮಾತ್ರ ಚೇಂಜ್ ಆಗುತ್ತೆ, ಬೇರೆ ಎಲ್ಲ ಫ್ಯಾಕ್ಟರ್ಸ್ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಇಲ್ಲಿ ನಿಮ್ಮ ಚೇಂಜಸ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಅಲ್ಲಿ. ಓಕೆ. ಸೊ ಡೈರೆಕ್ಷನ್ ಅಂತ ಬಂದಾಗ ಇದು ಲೆಫ್ಟ್ ಮತ್ತೆ ರೈಟ್ ವರ್ಡ್ ಶಿಫ್ಟ್ ಅಂತ ಬರುತ್ತೆ. ರೈಟ್ ವರ್ಡ್ ಶಿಫ್ಟ್ ಅಂತಾಗ ಇನ್ಕ್ರೀಸ್, ಲೆಫ್ಟ್ ವರ್ಡ್ ಶಿಫ್ಟ್ ಅಂದಾಗ ಡಿಕ್ರೀಸ್. ಬಟ್ ಚೇಂಜಸ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಇದನ್ನೇ ನೀವು ಎಕ್ಸ್ಪಾನ್ಷನ್ ಮತ್ತೆ ಕಾಂಟ್ರಾಕ್ಷನ್ ಅಂತ ಕರೆಯುವುದು. ಎಕ್ಸ್ಪಾನ್ಷನ್ ಅಂಡ್ ಕಾಂಟ್ರಾಕ್ಷನ್. ಸೊ ಅಲ್ಲಿ ಅಪ್ವರ್ಡ್ ಮತ್ತೆ ಡೌನ್ವರ್ಡ್ ಬರುತ್ತೆ. ಲೈಕ್ ನಾನು ಇಲ್ಲಿ ಹೇಳೋದಲ್ಲ, ಸೊ ಅಪ್ವರ್ಡ್ ಅಂದ್ರೆ ಹಿಂಗ್ ಬರುತ್ತೆ, ಸೊ ಡೌನ್ವರ್ಡ್ ಅಂದ್ರೆ ಬರುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಎಕ್ಸ್ಪಾನ್ಷನ್ ಮತ್ತೆ ಕಾಂಟ್ರಾಕ್ಷನ್ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಅದನ್ನ ಮೂವ್ಮೆಂಟ್ ಅಲಾಂಗ್ ವಿತ್ ದ ಡಿಮ್ಯಾಂಡ್ ಕರ್ವ್ ಅಂತ ಕೂಡ ಕರೀತಾರೆ. ಓಕೆ. ಸೊ ನೆಕ್ಸ್ಟ್ ಪ್ರೈಸ್ ಅಂತ ಬಂದಾಗ ಪ್ರೈಸ್ ಕಾನ್ಸ್ಟೆಂಟ್ ಆಗಿರುತ್ತೆ, ಬಟ್ ಚೇಂಜ್ ಇನ್ ಡಿಮ್ಯಾಂಡ್ ಅಂತ ಬಂದಾಗ ಪ್ರೈಸಸ್ ಚೇಂಜ್ ಆಗುತ್ತೆ.
ಪ್ರೈಸ್ ಚೇಂಜ್ ಆಗೋದ್ರಿಂದನೇ ನಿಮ್ಗೆ ಅಲ್ಲಿ ಮೂವ್ಮೆಂಟ್ ಆಗುತ್ತೆ ಕರ್ವಲ್ಲಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಪ್ರೈಸ್ ನಾಟ್ ಇತ್ತು, ಇಲ್ಲಿ ಪ್ರೈಸ್ 1 ಆಗಿದೆ ಅಂತಂದ್ರೆ, ಸೊ ಡಿಮ್ಯಾಂಡ್ ಪ್ರೈಸ್ ನಾಟ್ 1 ಇದ್ದಾಗ, ಸಾರಿ ಪ್ರೈಸ್ ನಾಟ್ ಇದ್ದಾಗ ನಿಮ್ದು ಡಿಮ್ಯಾಂಡ್ ಇಲ್ಲಿತ್ತು, ಕ್ಯೂ ಅಲ್ಲಿ ಇತ್ತು. ಸೊ ಆಮೇಲೆ ಅದು ಕ್ಯೂ ಒನ್ ಬಂದಿದೆ. ಸೊ ಈ ತರ ಪ್ರೈಸ್ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಆಗೋದ್ರಿಂದಾನೇ ಸೊ ನಿಮ್ಮ ಡಿಮ್ಯಾಂಡ್ ಕರ್ವ್ ಏನಾಗುತ್ತೆ, ಸೇಮ್ ಡಿಮ್ಯಾಂಡ್ ಕರ್ವ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಎಕ್ಸ್ಪಾನ್ಷನ್ ಅಂಡ್ ಕಾಂಟ್ರಾಕ್ಷನ್. ಓಕೆ, ಸೊ ಇದನ್ನ ನೀವು ಬಿಟ್ಟಿರಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಮತ್ತೆ ಹೇಳ್ಬೇಕಂದ್ರೆ ಇವೆರಡು ಡಿಫ್ರೆನ್ಸ್ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಚೇಂಜ್ ಇನ್ ಡಿಮ್ಯಾಂಡ್ ಅಂದ್ರೆ ಡ್ಯೂ ಟು ಫ್ಯಾಕ್ಟರ್ ಅದರ್ ದೆನ್ ದ ಪ್ರೈಸ್. ಅಂದ್ರೆ ಪ್ರೈಸ್ ಏನಾಗಿರುತ್ತೆ ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಕರ್ವ್ ಏನಾಗಿರುತ್ತೆ, ಶಿಫ್ಟ್ ಆಗಿರುತ್ತೆ. ಯಾವ್ಯಾವ ಶಿಫ್ಟ್? ರೈಟ್ ವರ್ಡ್ ಶಿಫ್ಟ್ ಇನ್ ದ ಕೇಸ್ ಆಫ್ ಇನ್ಕ್ರೀಸ್, ಲೆಫ್ಟ್ ವರ್ಡ್ ಶಿಫ್ಟ್ ಇನ್ ದ ಕೇಸ್ ಆಫ್ ಡಿಕ್ರೀಸ್. ಓಕೆ, ಸೊ ಪ್ರೈಸ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಇಷ್ಟು ಪಾಯಿಂಟ್ ನೀವು ನೆನ್ಪಿಟ್ಕೊಂಡ್ರೆ ಸೊ ಇಸ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಬೌಟ್, ನೋಡಿ, ಚೇಂಜ್ ಇನ್ ಡಿಮ್ಯಾಂಡ್ ಕರ್ವ್. ಓಕೆ, ಸೊ ನೀವು ಇಷ್ಟನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಡೆಫಿನೆಟ್ ಆಗಿ, ಯಾವ ಕಾನ್ಸೆಪ್ಟ್ ಕನ್ಫ್ಯೂಸ್ ಆಗ್ದೇನೆ ಅಂತ ಅಂದ್ರೆ. ಸೊ ಡೆಫಿನೆಟ್ ಆಗಿ ನೀವು ಇದನ್ನ ಎಷ್ಟೇ ಕ್ವಶನ್ ಡಿಫಿಕಲ್ಟ್ ಲೆವೆಲ್ ಅಲ್ಲಿ ಕೇಳಿದ್ರು ನೀವು ಡೆಫಿನೆಟ್ ಆಗಿ ಆನ್ಸರ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಎಕ್ಸ್ಪಾನ್ಷನ್ ಮತ್ತೆ ಕಾಂಟ್ರಾಕ್ಷನ್ ಆಫ್ ಡಿಮ್ಯಾಂಡ್ ಕರ್ವ್ ಮಾಡ್ತೀವಿ. ಓಕೆ, ಹಿಂಗೆ ಡೈಲಿ ಒಂದೊಂದು ಕಾನ್ಸೆಪ್ಟ್ ತಗೊಂಡು ಮಾಡ್ತೀವಿ. ಅಂದ್ರೆ ಜಾಸ್ತಿ ರಿಪೀಟೆಡ್ ಯಾವ್ದಿರುತ್ತೆ ಕಾನ್ಸೆಪ್ಟ್ ಅದ್ರ ಮೇಲೆ ಮಾಡ್ತಾ ಹೋಗಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಟೆಲಿಗ್ರಾಮ್ ಲಿಂಕ್ ಇದೆ, ಸೊ ಅದ್ರ ಮೂಲಕ ಜಾಯ್ನ್ ಆಗಿ ನಿಮ್ಗೆ ಇದೆಲ್ಲ ನೋಟ್ಸ್ ಸಿಗುತ್ತೆ. Okay, so thank you so much. I meet you in the next class. Bye bye. Take care.